ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP KPS ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ತಮಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ಸಮಗ್ರ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ 20 ಪ್ರಶ್ನೋತ್ತರಗಳ MCQವನ್ನು ನೋಡ್ಕೊಂಡು ಬರೋಣ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪೊಲೀಸ್ ನೇಮಕಾತಿ ವಿಶೇಷತೆಗೆ ಸಂಬಂಧಿಸಿದಂತೆ ಸಮಗ್ರ ಭಾರತ ಇತಿಹಾಸದ 20 ಪ್ರಶ್ನೋತ್ತರಗಳ MCQ ಹೀಗಿದೆ. ಮೊದಲನೇ ಪ್ರಶ್ನೆ, ಬುದ್ಧ ಎಂದರೆ ಏನು? ಬುದ್ಧ ಎಂಬ ಪದದ ಅರ್ಥ ಏನಂತ ಕೇಳಿದರೆ, 1 ಪ್ರತಿಭಾಶಾಲಿ, 2 ಶಕ್ತಿಶಾಲಿ, 3 ಧರ್ಮಬೋಧಕ, 4 ಜ್ಞಾನೋದಯಗೊಂಡವ. ಸರಿಯಾದ ಉತ್ತರ ಆಪ್ಷನ್ 4 ಜ್ಞಾನೋದಯಗೊಂಡವ. ಹಾಗೆ ಬುದ್ಧ ಎಂದರೆ ಎಲ್ಲವನ್ನು ತಿಳಿದವನು ಎಂದರ್ಥನೂ ಆಗುತ್ತದೆ. ಬುದ್ಧ ಎಂದರೆ ಪರಮಜ್ಞಾನ ಲಭಿಸಿದವನು ಎಂದಾಗುತ್ತದೆ. ಸೊ ಮುಂದಿನ ಕ್ವೆಶನ್ ಹೀಗಿದೆ. ಕ್ವೆಶನ್ ನಂಬರ್ 2, ಸುಲ್ತಾನ್ ಜೈನ್ ಉಲ್ ಅಬಿದನ್ ಭಾರತದ ಯಾವ ಪ್ರದೇಶವನ್ನು ಆಳಿದನು? ಆಪ್ಷನ್ಸ್ ಹೀಗಿದೆ: ದೆಹಲಿ, ವಿಜಯಪುರ, ಕಾಶ್ಮೀರ, 4 ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ 3 ಕಾಶ್ಮೀರ. ಸುಲ್ತಾನ್ ಜೈನ್ ಉಲ್ ಅಬಿದನ್ ಯಾವ ಪ್ರದೇಶವನ್ನು ಆಳಿರ್ತಾನಪ್ಪ ಅಂತಂದ್ರೆ ಕಾಶ್ಮೀರವನ್ನು ಆಳಿರ್ತಾನ. ಸೊ ಮುಂದಿನ ಪ್ರಶ್ನೆ, ಕ್ವೆಶನ್ ನಂಬರ್ 3, ಅಲೆಕ್ಸಾಂಡರ್ನ ದಂಡಯಾತ್ರೆಯ ಸಮಯದಲ್ಲಿ ಮಗಧ ರಾಜ್ಯವನ್ನು ಯಾರು ಆಳುತ್ತಿದ್ದರು? ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿ ಮಾಡ್ತಾನೆ, ಅವಾಗ ಯಾರು ಆಳ್ತಾ ಇದ್ರು ಭಾರತದಾಗಂತ ಕೇಳ್ತಾನೆ ಪ್ರಶ್ನೆ. ಆಪ್ಷನ್ಸ್ ಹೀಗಿದೆ: 1 ಗುಪ್ತರು, 2 ಮೌರ್ಯರು, 3 ವರ್ಧಮಾನರು, 4 ನಂದರು. ಸರಿಯಾದ ಉತ್ತರ ಆಪ್ಷನ್ 4 ನಂದರು. ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಭಾರತದಲ್ಲಿ ಆಳ್ತಾ ಇದ್ದಂಥವರು ನಂದ ವಂಶಸ್ಥರು, ನಂದ ಸಾಮ್ರಾಜ್ಯದವರು. ಸೊ ಮುಂದಿನ ಪ್ರಶ್ನೆ ಹೀಗಿದೆ: ಮೌರ್ಯರ ರಾಜಧಾನಿ ಯಾವುದಾಗಿತ್ತು? ಮೌರ್ಯರ ರಾಜಧಾನಿ ಯಾವುದಾಗಿತ್ತು ಅಂತಂದ್ರೆ 1 ಸಾಂಚಿ, 2 ತಕ್ಷಶಿಲಾ, 3 ಪಾಟಲಿಪುತ್ರ, 4 ಸಾರನಾಥ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಪಾಟಲಿಪುತ್ರ ಮೌರ್ಯರ ರಾಜಧಾನಿಯಾಗಿತ್ತು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶನ್ ನಂಬರ್ 5, ಸಾಂಚಿ ಬೌದ್ಧ ಸ್ತೂಪವನ್ನು ಯಾರು ನಿರ್ಮಿಸಿದರು ಅಂತ ಕೇಳಿದಾನೆ. ಸಾಂಚಿ ಬೌದ್ಧ ಸ್ತೂಪವನ್ನು ಯಾರು ನಿರ್ಮಿಸಿದರು? ಆಪ್ಷನ್ಸ್ ಹೀಗಿದೆ: 1 ಚಂದ್ರಗುಪ್ತ ಮೌರ್ಯ, 2 ಎರಡನೇ ಚಂದ್ರಗುಪ್ತ, 3 ಅಶೋಕ, 4 ಸಮುದ್ರಗುಪ್ತ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅಶೋಕ. ಮಧ್ಯಪ್ರದೇಶದ ಸಾಂಚಿಯಲ್ಲಿರುವಂತಹ ಸಾಂಚಿ ಬೌದ್ಧ ಸ್ತೂಪವನ್ನು ನಿರ್ಮಿಸಿದವನು ದ ಗ್ರೇಟ್ ಅಶೋಕ. ಕ್ವೆಶನ್ ನಂಬರ್ 6, ಫ್ರಾನ್ಸಿಸ್ಕೋ ಡಿ ಅಲ್ಮೆಡ್ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೆಡ್ ಯಾರಂತ ಕೇಳಿದಾರೆ. ಸೊ ಆಪ್ಷನ್ಸ್ ಹೀಗಿದೆ: 1 ಭಾರತದಲ್ಲಿ ಡಚ್ಚರ ವೈಸರಾಯ, 2 ಭಾರತದಲ್ಲಿ ಫ್ರೆಂಚರ ವೈಸರಾಯ, 3 ಭಾರತದಲ್ಲಿ ಇಂಗ್ಲೀಷರ ವೈಸರಾಯ, 4 ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸರಾಯ. ಸರಿಯಾದ ಉತ್ತರ ಆಪ್ಷನ್ 4 ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸರಾಯ ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡ್. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಎಂದು ಯಾರನ್ನು ಪರಿಗಣಿಸಲಾಗಿದೆ? ಆಪ್ಷನ್ 1 ಫ್ರಾಂಕೋಯಿಸ್ ಮಾರ್ಟಿನ್, ಆಪ್ಷನ್ 2 ಕೋಲ್ಬರ್ಟ್, ಆಪ್ಷನ್ 3 ಡೂಪ್ಲೆ, ಆಪ್ಷನ್ 4 ಲಿಟನ್. ಸರಿಯಾದ ಉತ್ತರ ಆಪ್ಷನ್ 3 ಡೂಪ್ಲೆ. ಡೂಪ್ಲೆ ಏನು ಮಾಡ್ತಾನೆ, ಭಾರತದಲ್ಲಿ ಫ್ರೆಂಚ್ ವಸಾಹತುಗಳ ಸ್ಥಾಪಕ ಅಂತ ಅವನಿಗೆ ಕರೀತಾರೆ. ಸೊ ಮುಂದಿನ ಪ್ರಶ್ನೆ, ಕ್ವೆಶನ್ ನಂಬರ್ 8, ಅತೀಂದ್ರ ಶಕ್ತಿಗಳ ನಿಯಂತ್ರಣ ಮತ್ತು ಮಾಟ ಮತ್ತು ಮಂತ್ರತಂತ್ರಗಳ ವಿಧಾನವನ್ನು ಯಾವ ವೇದವು ಒಳಗೊಂಡಿದೆ? ಮಾಟ ಮತ್ತು ಮಂತ್ರತಂತ್ರಗಳ ವಿಧಾನ ಹೇಳುವ ವೇದ ಯಾವುದಂತ ಕೇಳಿದಾರೆ. 1 ಸಾಮವೇದ, 2 ಅಥರ್ವಣ ವೇದ, 3 ಋಗ್ವೇದ, 4 ಯಜುರ್ವೇದ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಥರ್ವಣ ವೇದ. ಕ್ವೆಶನ್ ನಂಬರ್ 9, ಗೌತಮ ಬುದ್ಧನು ಕ್ರಿಸ್ತಪೂರ್ವ 480ರಲ್ಲಿ ಎಲ್ಲಿ ಪರಿನಿರ್ವಾಣ ಹೊಂದಿದನು?
ಸರಿಯಾದ ಉತ್ತರ ಆಪ್ಷನ್ಸ್ ಹೀಗಿದೆ: 1 ಕುಶಿನಗರ, 2 ಪಾವ, 3 ಸಾಂಚಿ, 4 ಸಾರನಾಥ. ಸರಿಯಾದ ಉತ್ತರ ಕುಶಿನಗರ. ಕುಶಿನಗರದಲ್ಲಿ ಮಹಾಪರಿನಿರ್ವಾಣ ಹೊಂದುತ್ತಾರೆ. ಕ್ವೆಶ್ಚನ್ ನಂಬರ್ 10. ಹರ್ಷವರ್ಧನನು ಎಲ್ಲಿ ಮಹಾಧಾರ್ಮಿಕ ಅಧಿವೇಶನ ನಡೆಸುತ್ತಿದ್ದನು? ಹರ್ಷವರ್ಧನನು ಎಲ್ಲಿ ಮಹಾಧಾರ್ಮಿಕ ಅಧಿವೇಶನ ನಡೆಸುತ್ತಿದ್ದನು? ಆಪ್ಷನ್ಸ್ ಹೀಗಿದೆ: 1 ವಾರಣಾಸಿ, 2 ತಾಮ್ರಲಿಪ್ತ, 3 ಮಥುರಾ, 4 ಪ್ರಯಾಗ. ಸರಿಯಾದ ಉತ್ತರ ಪ್ರಯಾಗ. ಪ್ರಯಾಗದಲ್ಲಿ ಹರ್ಷವರ್ಧನು ಧಾರ್ಮಿಕ ಅಧಿವೇಶನಗಳನ್ನು ನಡೆಸುತ್ತಿದ್ದನು. ಇರವೇ ಬೆಡಂಗ ಎಂಬ ಬಿರುದಾಂಕಿತ ಕಲ್ಯಾಣ ಚಾಲುಕ್ಯರ ಅರಸನಾರು? ಇರವೇ ಬೆಡಂಗ ಎಂಬ ಬಿರುದು ಹೊಂದಿದಂಥ ಕಲ್ಯಾಣಿ ಚಾಲುಕ್ಯರ ಅರಸ ಯಾರಂತ ಕೇಳ್ತಾನೆ. ಆಪ್ಷನ್ಸ್ ಹೀಗಿದೆ: 1 2ನೇ ತೈಲಪ, 2 6ನೇ ವಿಕ್ರಮಾದಿತ್ಯ, 3 1ನೇ ಸೋಮೇಶ್ವರ, 4 ಸತ್ಯಾಶ್ರಯ. ಸರಿಯಾದ ಉತ್ತರ ಸತ್ಯಾಶ್ರಯ. 2 ತುಂಗಭದ್ರಾ ನದಿಯಲ್ಲಿ ಜಲಸಮಾಧಿ ಹೊಂದಿದ ಕಲ್ಯಾಣ ಚಾಲುಕ್ಯರ ದೊರೆ ಯಾರು? ಆಪ್ಷನ್ಸ್ ಹೀಗಿದೆ: 1ನೇ ಸೋಮೇಶ್ವರ, 2 ತೈಲಪ, 3 2ನೇ ಜಯಸಿಂಹ, 4 ಇಮ್ಮಡಿ ವಿಕ್ರಮಾದಿತ್ಯ. ಸರಿಯಾದ ಉತ್ತರ 1ನೇ ಸೋಮೇಶ್ವರ. ಮುಂದಿನ ಪ್ರಶ್ನೆ ಹೀಗಿದೆ: ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭಿಸಿದ ಕಲ್ಯಾಣಿ ಚಾಲುಕ್ಯರ ದೊರೆ ಯಾರು? ಸೊ ಆಪ್ಷನ್ಸ್ ಹೀಗಿದೆ: ಇಮ್ಮಡಿ ತೈಲಪ, 2 6ನೇ ವಿಕ್ರಮಾದಿತ್ಯ, 3 3ನೇ ಜಯಸಿಂಹ, 4 ಇಮ್ಮಡಿ ವಿಕ್ರಮಾದಿತ್ಯ. ಸರಿಯಾದ ಉತ್ತರ ಆಪ್ಷನ್ 2 6ನೇ ವಿಕ್ರಮಾದಿತ್ಯ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 4. ವಿಕ್ರಮಶಕೆ ಆರಂಭಗೊಂಡಿದ್ದು ಯಾವಾಗ ಅಂತಂದರೆ ಯಾವ ವರ್ಷ? ಆಪ್ಷನ್ಸ್ ಹೀಗಿದೆ: ಕ್ರಿಸ್ತಶಕ 1125, ಕ್ರಿಸ್ತಶಕ 1076, ಕ್ರಿಸ್ತಪೂರ್ವ 1076, ಕ್ರಿಸ್ತಶಕ 1050. ಸರಿಯಾದ ಉತ್ತರ 1070. 1076 ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ಕವಿ ಬಿಲ್ಹಣನಿಗೆ ಆಶ್ರಯ ನೀಡಿದ ಅರಸ ಯಾರು ಅಥವಾ ರಾಜ ಯಾರು ಅಂತ ಕೇಳಿದ್ರೆ ಆಪ್ಷನ್ಸ್ ಹೀಗಿದೆ: 1 6ನೇ ವಿಕ್ರಮಾದಿತ್ಯ, 2 1ನೇ ಬಿಜ್ಜಳ, 3 3ನೇ ಬಿಜ್ಜಳ, 4 ಸತ್ಯಾಶ್ರಯ. ಸರಿಯಾದ ಉತ್ತರ ಆಪ್ಷನ್ 1 6ನೇ ವಿಕ್ರಮಾದಿತ್ಯ. ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ. ಮೊಘಲರ ಅವಧಿಯಲ್ಲಿ ಈ ಕೆಳಗಿನವರಲ್ಲಿ ಭಾರತಕ್ಕೆ ಬಂದ ಮೊದಲ ವ್ಯಾಪಾರಸ್ಥರು ಯಾರು? ಮೊಘಲರ ಅವಧಿಯಲ್ಲಿ ಭಾರತಕ್ಕೆ ಬಂದ ಮೊದಲ ವ್ಯಾಪಾರಸ್ಥರು ಯಾರು ಅಂತಂದ್ರೆ ಆಪ್ಷನ್ಸ್ ಹೀಗಿದೆ: ಇಂಗ್ಲಿಷರು, 2 ಪೋರ್ಚುಗೀಸರು, 3 ಡಚ್ಚರು, 4 ಫ್ರೆಂಚರು. ಸರಿಯಾದ ಉತ್ತರ ಆಪ್ಷನ್ 2 ಪೋರ್ಚುಗೀಸರು. ಮೊಘಲರ ಅವಧಿಯಲ್ಲಿ ವ್ಯಾಪಾರಕ್ಕೆ ಬಂದ ಮೊದಲಿಗರು. 7 ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಅಂಟು ದಿ ಲಾಸ್ಟ್ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ಸ್ ಹೀಗಿದೆ: ಸ್ಟಾಲಿನ್, 3 ಲೆನಿನ್, 2 ಲೆನಿನ್, 3 ಜಾನ್ ರಸ್ಕಿನ್, 4 ಇವರು ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ 3 ಜಾನ್ ರಸ್ಕಿನ್. ಅಂಟು ದಿ ಲಾಸ್ಟ್ ಕೃತಿ ಬರೆದಂಥವರು ಜಾನ್ ರಸ್ಕಿನ್. ವಿಶ್ವವಿಖ್ಯಾತ ಮಯೂರ ಸಿಂಹಾಸನವನ್ನು ಈ ಕೆಳಗಿನ ಯಾವ ಮೊಘಲ ಸ್ಮಾರಕದಲ್ಲಿ ಇಡಲಾಗಿತ್ತು? ಆಪ್ಷನ್ಸ್ ಹೀಗಿದೆ: 1 ನ್ಯೂ ಆಗ್ರಾ ಫೋರ್ಟ್, 2 ದೆಹಲಿಯ ಕೆಂಪುಕೋಟೆ ಅರಮನೆ, 3 ಫತೇಪುರ್ ಸಿಕ್ರಿಯ ದಿವಾನ್ ಕಿ ಖಾಸ್, 4 ಆಗ್ರಾದ ಮೋತಿ ಮಹಲ್. ಸರಿಯಾದ ಉತ್ತರ 2 ದೆಹಲಿಯ ಕೆಂಪುಕೋಟೆಯ ಅರಮನೆಯಲ್ಲಿ ಇಡಲಾಗಿತ್ತು. ಕ್ವೆಶ್ಚನ್ ನಂಬರ್ 9. ಈ ಕೆಳಗಿನ ಯಾವುದು ಭಾರತದಲ್ಲಿ ಫ್ರೆಂಚರ ವಸಾಹತು ಆಗಿರಲಿಲ್ಲ? ಆಪ್ಷನ್ಸ್ ಹೇಗಿದೆ: ಚಂದರ್ನಗರ್, ಚಂಡೀಗಢ, 2 ಪಾಂಡಿಚೇರಿ, 3 ಗೋವಾ, 4 ಮಾಹೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಗೋವಾ ಭಾರತದಲ್ಲಿ ಫ್ರೆಂಚರ ವಸಾಹತು ಆಗಿರಲಿಲ್ಲ. ಕ್ವೆಶ್ಚನ್ ನಂಬರ್ 10. ಆಧುನಿಕ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಥವಾ ಸ್ವಸರ್ಕಾರಗಳ ಜನಕ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿರ್ತಾನೆ. 1 ಲಾರ್ಡ್ ಕರ್ಜನ್, 2 ಲಾರ್ಡ್ ಮಯೋ,
3 ಲಾರ್ಡ್ ರಿಪ್ಪನ್, 4 ಲಾರ್ಡ್ ಲಿಟ್ಟನ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಲಾರ್ಡ್ ರಿಪ್ಪನ್ ಅನ್ನ